ಹೋರಾಟ ಕೈಬಿಟ್ಟ ಕಾಕ್ರೋಚ್ಗಳಿಂದ ಸ್ವಚ್ಛ ಭಾರತ್ ಅಭಿಯಾನ ನಡೀತಾ ಇದೆ. ಜಂತರ್ ಮಂತರ್ನಲ್ಲಿ ಸ್ವಚ್ಛ ಮಾಡ್ತಿದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿಯ ಟೀಮ್. ಪ್ರತಿಭಟನೆ ನಡೆಸಿದ ಜಾಗವನ್ನ ಸ್ವಚ್ಛಗೊಳಿಸಿ ಮಾದರಿಯಾಗಿದ್ದಾರೆ. ಕಳೆದ 37 ದಿನಗಳಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಿಜೆಪಿಯವರು. ಅವರ ಬೇಡಿಕೆಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರವನ್ನು ನೀಡಲಿಕ್ಕೆ ಕೂಡ ಎಷ್ಟು ಸಾಧ್ಯವಾಗುತ್ತೆ, ಸರ್ಕಾರದಿಂದ ಏನೇನೆಲ್ಲ ನಿಯಮಾವಳಿಗಳಿದೆ ಅದರ ಪ್ರಕಾರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಪರಿಹಾರ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಆಗಿತ್ತಲ್ಲ, ಸಂಘರ್ಷ ನಡೆದಂತಹ ಸಂದರ್ಭದಲ್ಲಿ, ಸಂಸತ್ ಚಲೋ ನಡೆಸಿದಂತಹ ಸಂದರ್ಭದಲ್ಲಿ ಆ ಒಂದು ಎಫ್ಐಆರ್ ಅನ್ನು ರದ್ದುಗೊಳಿಸಲು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ. ಸತತ 37 ದಿನಗಳಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯಿಂದಾಗಿ ಅಲ್ಲಿ ಏನೇನೆಲ್ಲ ಹಾನಿಯಾಗಿತ್ತು, ಮತ್ತೆ ಅಲ್ಲಿ ಕಸ ಬಿದ್ದಿತ್ತು, ಪೇಪರ್ಗಳು ಬಿದ್ದಿತ್ತು, ಅಲ್ಲೇ ಊಟ ಮಾಡ್ತಾ ಇದ್ರು, ಅಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಅದೇ ಪ್ರತಿಭಟನಾ ನಿರತರಾಗಿದ್ದಂಥವ್ರು ಈಗ ಸ್ವಚ್ಛತಾ ಕಾರ್ಯವನ್ನ ಕೂಡ ಮಾಡಿ ಮಾದರಿಯಾಗಿದ್ದಾರೆ. ಈ ಜನರೇಷನ್ ಜಿ ಅವರು ಇದಾರಲ್ಲ, ಜೆನ್ ಜಿ ಅವರು, ಅವರನ್ನ ಊಹೆ ಮಾಡಲಿಕ್ಕೆ ಕೂಡ ಅವರು ಈ ರೀತಿ ಅಂತ ಒಂದು ನಿಖರವಾಗಿ ಹೇಳೋದು ಕೂಡ ಅವರ ಗುಣಲಕ್ಷಣಗಳನ್ನ ಕಷ್ಟ ಆಗುತ್ತೆ. ಆ ರೀತಿ ಈಗ ಪ್ರತಿಭಟನೆ ಮಾಡಿದ್ದಾಯ್ತು, ಕೇಂದ್ರ ಸರ್ಕಾರದಿಂದಲೇ ಜಯ ಗಳಿಸಿದ್ದು ಆಯ್ತು. ಈಗ ಸ್ವಚ್ಛ ಭಾರತ್ ಅಭಿಯಾನವನ್ನ ಮಾಡಿ ಮಾದರಿ ಆಗ್ತಿದ್ದಾರೆ ನೋಡಿ. ಧರ್ಮೇಂದ್ರ ಪ್ರಧಾನ್ ಅವರ ಇಲಾಖೆ ಪ್ರಹ್ಲಾದ್ ಜೋಶಿ ಹೆಗಲಿಗೆ ಬಂದಿದೆ. ಕೇಂದ್ರ ಶಿಕ್ಷಣ ಇಲಾಖೆ ಜೋಶಿ ಹೊಣೆಗೆ ಕೊಟ್ಟಿದ್ದಾರೆ ಮೋದಿ. ರಾಷ್ಟ್ರಪತಿ ಕಚೇರಿಯಿಂದಲೂ ಕೂಡ ಜೋಶಿ ಹೆಸರಿಗೆ ಅಂಗೀಕಾರ ಆಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆ ನೀಡಿದ್ರು. ನಂತರ ಇದರ ಹೊಣೆಯನ್ನ ಜೋಶಿ ಹೆಗಲಿಗೆ ನೀಡಲಾಗಿದೆ. ಈಗ ಇದ್ದಂತಹ ಇಲಾಖೆಗಳ ಜೊತೆಗೆ ಹೆಚ್ಚುವರಿಯಾಗಿ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ಕೂಡ ಪ್ರಹ್ಲಾದ್ ಜೋಶಿ ಅವರು ನೋಡ್ಕೊಳ್ತಾರೆ. ರಾಷ್ಟ್ರಪತಿ ಕಚೇರಿಯಿಂದ ಕೂಡ ಜೋಶಿ ಹೆಸರಿಗೆ ಅಂಗೀಕಾರ ಆಗಿದೆ. ಮಧ್ಯಾಹ್ನ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಸಲ್ಲಿಕೆ ಮಾಡಿದ್ರು. ಇದಾದ ನಂತರ ಸಂಜೆ ಹೊತ್ತಿಗೆ ಪ್ರಧಾನಿ ಮೋದಿ, ಅಮಿತ್ ಶಾರಿಂದ ಜೋಶಿ ಹೆಸರಿಗೆ ಈ ಒಂದು ಹೊಣೆಯನ್ನ ನೀಡಲಾಗಿದೆ. अभी मुझे पता चला है कि माननीय प्रधानमंत्री जी ने मेरे ऊपर जिम्मेदारी मुझे जिम्मेदारी दिया है और इस जिम्मेदारी को माननीय प्रधानमंत्री जी के अपेक्षा अनुसार मैं जिम्मेदारी निभाऊंगा. I accept this responsibility with sense of duty and humility, and I am thankful to the Prime Minister. In last 12 years of Prime Minister Shri Modi government, many historical achievements have been done, and even in last 4-5 years, Shri Dharmendra Pradhan also executed national new education policy. All such things have been done, and country is really, it has advanced very well in the new education system, and under the guidance of the Prime Minister, I will try to perform to the best of my capacity under Prime Minister's guidance.